ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮೊದಲತ್ತ ಅಡುಗೆ ಚಾನಲ್ಗೆ ಸ್ವಾಗತ. ಯಾರಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಅಂಗನವಾಡಿ ಪುಷ್ಟಿ ಪೌಡರಿಂದ ಇಡ್ಲಿ ಮಾಡುವ ವಿಧಾನ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ನಾನು ಒಂದು 4 ಅವರು ಉದ್ದಿನ ಬೇಳೆನೂ ಅವಲಕ್ಕಿ ನೆನೆಸಿಟ್ಟಿದ್ದೆ. 1 ಗ್ಲಾಸಷ್ಟು ಉದ್ದಿನ ಬೇಳೆ, ಒಂದು ಅರ್ಧ ಗ್ಲಾಸಷ್ಟು ಅವಲಕ್ಕಿ, ಒಂದು 4-5 ಗಂಟೆ ಚೆನ್ನಾಗಿ ನೆನಿಬೇಕು ಫ್ರೆಂಡ್ಸ್. ಇವು ನೋಡಿ, ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ನೈಸಾಗಿ ರುಬ್ಕೊಳ್ತಾ ಇದ್ದೀನಿ ನೋಡಿ. ಈ ಥರ ನೈಸಾಗಾಗಿದೆ ಈಗ ನೋಡಿ. ಈಗ ಎಲ್ಲ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಎಲ್ಲ ಹಾಕ್ಕೊಂಡು ನೀಟಾಗಿ ಈಗ ಒಂದು 1/4 ಕಪ್ಪಷ್ಟು ಇಡ್ಲಿ ರವೆ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಒಂದು 1/4 ಕಪ್ ಇತ್ತಷ್ಟೇ. ಈಗ ಅದೇ ಕಪ್ಪಲ್ಲಿ ಒಂದು 3 ಕಪ್ಪಷ್ಟು ಪುಷ್ಟಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು ನೋಡಿ. ನಿಮ್ಗೆ ಎಷ್ಟು ಇಡಿಸುತ್ತೋ ಅಷ್ಟು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಪುಷ್ಟಿ ಪೌಡರ್ ಹಾಕ್ಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ. ನಾನು ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಗಂಟು ಇಲ್ದಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಗಂಟಾಗುತ್ತೆ ಅದು, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ. ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿದ್ದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಅಡುಗೆ ಸೋಡಾ ಹಾಕ್ಕೊಳ್ತಾ ಇದ್ದೀನಿ. ಇಡ್ಲಿ ರವೆ ಹಾಕೋದ್ರಿಂದ ಸಾಫ್ಟಾಗಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಮೆತ್ತಗಿರುತ್ತೆ, ಚೆನ್ನಾಗಿರುತ್ತೆ ನೋಡಿ. ಎಲ್ಲ ನೀಟಾಗೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಥರ ಇಡ್ಲಿ ಹಿಟ್ಟಿರುತ್ತಲ್ಲ ಆ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಒಂದು ಪ್ಲೇಟ್ ಮುಚ್ಚಿ ರಾತ್ರಿ ಎಲ್ಲ ಹಾಗೆ ಬಿಡ್ತಾಯಿದ್ದೀನಿ. ಒಂದು 8 ಅವರ್ ಬಿಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್. ಚೆನ್ನಾಗಿ ಹಿಟ್ಟೆಲ್ಲ ಉಬ್ಬಿದೆ ಈಗ ನೋಡಿ. ಈಗ ಬೆಳಗ್ಗೆ ಮಾಡ್ತಾಯಿದ್ದೀನಿ ನಾನು ಇಡ್ಲಿ ನೋಡಿ. ಇಡ್ಲಿ ಪಾತ್ರೆಗೆ ಎಣ್ಣೆ ಹಚ್ಚಿ ನೀಟಾಗಿ ಎಣ್ಣೆ ಹಚ್ತಾಯಿದ್ದೀನಿ ನೋಡಿ. ಈಗ ಇಡ್ಲಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಮಾತ್ರ ನೋಡಿ. ನೀವೇ ಇಡ್ಲಿ ಆ ಪಾತ್ರೆಗೆ ಹಾಕ್ಕೊಳ್ಳಿ ನೋಡಿ. ಎಲ್ಲ ಪ್ಲೇಟ್ಗೂ ಹಾಕಿ ಇಡ್ಲಿ ಹಿಟ್ಟ ಈಗ ಮುಚ್ಚಳ ಮುಚ್ಚಿ ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ ನೋಡಿ. ಈಗ ಬೆಂದಿದ್ದಾದ್ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ನೀವು ಇಡ್ಲಿ ಯಾವ ಥರ ಮಾಡ್ಕೊಳ್ತೀರೋ ಆ ಥರ ಮಾಡ್ಕೊಳ್ಳಿ ಅಷ್ಟೇ, ಚೆನ್ನಾಗಿರುತ್ತೆ ಮಾತ್ರ ನೋಡಿ. ಚೆನ್ನಾಗಿ ಬಂದವೆ, ಸಾಫ್ಟಾಗೈತೆ, ಚೆನ್ನಾಗೈತೆ ಫ್ರೆಂಡ್ಸ್. ನೀವು ಮನೇಲಿ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನೋಡಿ. ಸಖತ್ತಾಗಿ ಬಂದೈತೆ ಮಾತ್ರ ನೋಡಿ. ಅಂಗನವಾಡಿಯಲ್ಲಿ ಕೊಡ್ತಾರೆ. 3 ವರ್ಷದೊಳಗಡೆ ಇರ್ತಾರಲ್ಲ ಮಕ್ಕಳು, ಅಂಥ ಮಕ್ಕಳಿಗೆ ಫ್ರೀಯಾಗಿ ಕೊಡ್ತಾರೆ. ವೇಸ್ಟ್ ಮಾಡೋ ಬದಲು ಈ ಥರ ಮಾಡ್ಕೊಳ್ಳಿ. ಇನ್ನೂ ಥರದ ಅಡುಗೆಗಳು ಮಾಡ್ಬೋದು ಫ್ರೆಂಡ್ಸ್. ಇನ್ನೂ ಮಾಡಿ ತೋರಿಸ್ತೀನಿ.